ಕಟ್ಟಕ್ಕಾಗಲ್ಲ. ಜೈಲಲ್ಲಿ ಇದಾರೆ ಅಂದ್ರೆ ಏನೋ ಒಂದ್ ಅರ್ಥ ಇದೆ. ಬಾಸ್ ಏನೋ ದೊಡ್ಡದಾಗ್ ಪ್ಲಾನ್ ಮಾಡವ್ರೆ, ಬರ್ತಾವ್ರೆ, ಸಿಎಂ ಮಾಡ್ತಾವ್ರೆ. ಡಿ ಬಾಸ್ ಸಿಎಂ, ಡಿ ಬಾಸ್ ಸಿಎಂ. ಬಾಸ್ ನಮ್ಗೇನು ಬೇಡ ಬಾಸ್, ನನಗೆ ಓಡಕ್ ಬರಲ್ಲ. ಹೋಮ್ ಮಿನಿಸ್ಟರ್ ಕೊಡಿ. ಇವ್ನ 10ನೇ ಕ್ಲಾಸ್ ಫೇಲ್. ಎಜುಕೇಶನ್ ಮಿನಿಸ್ಟರ್ ಕೊಡಿ. ಪಕ್ಕ ಈ ಸಲ ಸಿಎಂ. Oh my God! ಇದು ಡೆಫಿನೆಟ್ ಆಗಿ ಆ ಕೇಸೆ. ಅಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ಹೆಲ್ಪ್ ಹಿಮ್ ಪ್ಲೀಸ್. ಬೆಳಿಗ್ಗೆನೆ ಶಾಪ್ ಬಿಟ್ಟವನೆ. ಅದೇ ಅದು ಫಿಟ್ಸ್. ಯಾರಾದ್ರೂ ಒಂದ್ ಕಬ್ಬು ಪೀಸ್ ತಂದ್ಕೊಡ್ರಿ. ಬನ್ನರ್ಘಟ್ಟದಿಂದ ತಪ್ಪಿಸ್ಕೊಂಡ್ ಬಂದಿರೋ ಪ್ರಾಣಿಗಳಿದ್ದಂಗವ್ರೆ. ಅರ್ಜೆಂಟ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಫೋನ್ ಮಾಡ್ಬೇಕು. ತಮ್ಮ ಒಂದ್ ಕಟ್ ಬೇಡಿ ಒಂದ್ ಸ್ಮಾಲ್ ಕೊಡ. ಎಷ್ಟಾಯ್ತು? 37. ಬೇಡ ದಿನ ಮುಂಚೆ ಕನ್ನಡದಲ್ಲಿ ಮಾತಾಡೋ. 50 ರೂಪಾಯಿ ಇದೆ ಅಂತ ಹೇಳು. ಒಬ್ಬನಿಗೆ ಬರೋದು ಇಂಗ್ಲಿಷು ಮೋಸ್ಟ್. ನನ್ನ ಮಕ್ಕಳಿಗೆ ಏನೇ ಯಾರೋ 10 ಜನ ನೋಡು ಡಾನ್ ಅದನ್ನಲ್ಲ ಕಣೋ. ನಾನು ಹೊಡೆದಿರೋ 10 ಜನನ ಡಾನೆ. ಅದಕ್ಕೆ ಕೂತ್ಗಳಲ್ಲಿ ಹೋಗಿ ಪಾಠ ಅಂಡು ಕಾಸು ಅಂಡು. ಎಂಕ ಎಂಕ ಏನ್ ಲುಕ್ಕು ಸರ್. ನೀನು ಒಂಥರ ಕೆಟ್ಟೋಗಿರೋ ಪಂಪ್ ಸೆಟ್ ಇದ್ದಂಗೆ. ಏನಂದ್ರೆ ಹೆಸರು? ಪ್ರಜ್ವಲ್. ಪ್ರಜ್ವಲಿಸ್ತಾ ಇದೆಯಲ್ಲಪ್ಪ. ಏನ್ ಓದ್ತಾ ಇದೀಯಾ? ಐಟಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಲೈಫಲ್ಲಿ? ಏನೋ ಸಾಧಿಸ್ಬೇಕಲ್ಲ. ಸಾಧನೆ ಒಂದೇ ಇರಬೇಕು. ಅದು ಏನೇನೋ ಸಾಧಿಸಕ್ಕಾಗಲ್ಲ. ಯಾವ್ದಾದ್ರು ಒಂದ್ ಸಾಧನೆ ಇರ್ಬೇಕು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನೂ ಇಲ್ವಾ? ಯಾವೂರು? ಚಿಲ್ಪನಹಳ್ಳಿ. ಹೆಂಗಿದೆ ನಿಮ್ಮೂರಲ್ಲಿ ಅಭಿವೃದ್ಧಿ? ಚೆನ್ನಾಗಿದೆ. ಹೋಗ್ಲಿ, ನೀನ್ ಸಾಧ್ಸೋದ್ ಪಕ್ಕಕ್ಕಿಡಪ್ಪ. ಅಭಿವೃದ್ಧಿ ಹೆಂಗಿದೆ ಹೇಳಪ್ಪ. ಚೆನ್ನಾಗಿದೆ ಅಂದ್ರೆ ಯಾವ ತರ? ಸುಂದರವಾಗಿದೆಯಾ? ಸುಂದರವಾಗಿದೆ. ಯಾರು ನಿಮ್ಮ ಎಮ್ ಎಲ್ ಎ ಯಾರು? ಕೋಲಾರ ಕ್ಷೇತ್ರನೇ ಯಾವ್ದು ನಿಮ್ದು? ಕೋಲಾರ ಎಮ್ ಎಲ್ ಎ ಗೊತ್ತಿಲ್ವಾ? ಮುಖ್ಯಮಂತ್ರಿ ಯಾರು? ಪ್ರಧಾನಮಂತ್ರಿ ಯಾರು? ಗೊತ್ತಿಲ್ಲ. ಮುಖ್ಯಮಂತ್ರಿ ಗೊತ್ತಿಲ್ಲ, ಪ್ರಧಾನಮಂತ್ರಿ ಗೊತ್ತಿಲ್ಲ. ಅದೇನೋ ಸಾಧಿಸ್ತೀಯಂತೆ. ಸಾಧಪ್ಪ ಕಂದ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಬಹುಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಅಜ್ಜಿ ನೀವು ಆಡಕ್ ಸುರೇಶ್ ಕಡೆ ಚೆನ್ನಾಗಿ ಆಡ್ತೀರಾ? ಆಡಿ. ಮೊದಲೇ ಮನ್ಸರಿಲ್ಲ, ಇದ್ರಲ್ಲಿ ನಿನ್ ಕಾಟ ಬೇರೆ. ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕೂ ಬಿಡಲ್ವಲ್ಲೇ. ನಿನ್ನ ಆಗೋಗ ನಿನ್ನ ಸಾಯ್ಸಿ ಗೋರಿ ಕಟ್ಟಿ ಗ್ರಾನೇಟ್ ಹಚ್ಬಿಡ್ತೀನಿ ನೋಡು. ಹಲೋ ಬೇಬಿ, ನಾಳೆ ಜಲ್ದಿ ಹೊಲಕ್ ಬಂದ್ಬಿಡ. ಹಲೋ ಬೇಬಿ, ಬರಾಗ ನಿಮ್ಮ ಅಕ್ಕನೂ ಕರ್ಕೊಂಬ. ನಮ್ಮ ಅಣ್ಣನೂ ಜೋಡಿ ಇಲ್ಲೇ ಅದಾನ. ಸಾಮಿದ್ರ ನಿನಗತ್ತೆ ಇರ್ಬೇಕ, ಇಲ್ಲಾಂದ್ರೆ ಹುಟ್ಟಾಟಿಗೆ ಸಾಯ್ಬೇಕ. ಇವತ್ ಕೆಲಸ ಮಾಡು ಮತ್ ನಾಳೆ ಸೂಟಿ ತಗೊಂಡ್ ಸಾಂಗ್ಲಿ ಹೋಗ್ಲ. ಡಿಪ್ರೆಷನ್. ಸಾವುಕಾರ ಬಂದ. ನೀವ್ ಯಾವ ಕೆಲಸ ಮಾಡ್ಬೇಡ್ರಿ, ಎಲ್ಲಾರ ಮನೆಗೆ ಹೋಗ್ಬಿಡ್ರಿ ನೀವು. ಸಾವುಕಾರ ಕಿ ಡುಬಾರಮೆಂಟ್ ಲೇಕೋ. ನಿನ್ ಇಂಜಿನಿಯರ್ ಮನೆದ ಮಣ್ಣಿ ನೋಡಿ ಅಂದ. ಇದ್ನ್ಯಾ ಸುಳಿ ಮಗ ಮನಿ ಕಟ್ಟಿದ ಅಂದವ್. ಸ್ಲಾಪ್ ನೋಡ್ರಿ ಒಂದ್ ಕಡೆ ತಳಗಾಗೈತಿ, ಒಂದ್ ಕಡೆ ಮ್ಯಾಲ ಆಗೈತಿ. ನಿನಗ ಮೇಸ್ತ್ರ ಅಂದಾನು.
ಇಂಜಿನಿಯರ್ ಹೇಳ್ಯದ ಮೊದಲ ಅವ್ನ ಯಾವ ಮನಿ ಕಟ್ಟದ ಅವ್ನ ಮೊದಲ್ ಬಿಡ್ಸ ಅಂದ. ಯಾವ ಟೋಟಿ ಮಗ ಇಂಜಿನಿಯರ್ ಹೇಳ ನಿಮ್ಗ ಅವ್ನವ್ನ ಹಾಡ ಸೌಕರ್ 2 ದಿವಸದ ಪಗಾರ ನನ್ನ ಮನಿ ಸ್ಲಾಪ್ ಎಲ್ಲ ಕೆಡ್ಸಿದ್ರಿ, ಪಗಾರ ಕೊಡುದ್ರ ಏನೋ ಕೊಡುದ್ರ ನೈಡ್ರಿ ಮನೆಗೆ. सौकार हमें डराट करने लगे थे, अभी इंजीनियर पूरा करते ले बराबर. ಗೊತ್ತಿಯಲ್ಲೋ ಬಿಕ್ನಾಸಿ ನನ್ನ ಮಗನ್ ತಗೊಂಬಂದು ನಾ ಹೋಗಲ್ಲಪ್ಪ. ತಂದೆ ಕೃಷ್ಣ, ಈ ನಿನ್ನ ಮುಗ್ಧ ಭಕ್ತಿಗೆ ದಯ ತೋರಿ ಪ್ರತ್ಯಕ್ಷನಾಗು ತಂದೆ. ಕೃಷ್ಣ 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 ತಂದೆ. ವಾ 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 ವಾ, ನಮ್ಮ ಮಾಡರ್ನ್ ಕೃಷ್ಣ ನೋಡ್ರಿ, ಕೈಯಲ್ಲಿ ಸುದರ್ಶನ ಚಕ್ರ ಬದಲು ಎಲೆಕ್ಟ್ರಾನಿಕ್ ಚಕ್ರ, ಮೈ ಮೇಲೆ ವಸ್ತ್ರ ಬದಲು ಮಾಡರ್ನ್ ಬನಿಯನ್. ಇದನ್ನ ಮೂಗಿನಿಂದ ನೋಡದೆ ಚಂದ, ಎಲ್ಲರೂ ಭಕ್ತಿ ಭಾವದಿಂದ ಮೆರೆದಿ. ಏ ನಿಮ್ಮವ್ನ ಬೇಸೆ ಸೊಂಟ ಕುಣಿಸಬೇ, ಅವನನ್ನು ಊದಿದ್ ಉಸಿರ ನಿಂತು ಬಿಡುತ್ತ ನಂದೆ. ಹಾಯ್ ಫ್ರೆಂಡ್ಸ್, ಮಾತಾಡ್ತಿರೋದು ಮುದುಕಪ್ಪ. ನನಗೊಂದು ಆಸೆ ಬರ್ತಿದೆ. ಏನಂದ್ರೆ ಅದು, ನನ್ನ ಯಾರಾದ್ರೂ ಪಿಕ್ಚರ್ ಕರ್ಕೊಂಡು ಹೋಗ್ತೀರಾ ಫ್ರೆಂಡ್ಸ್? ಅಲ್ಲ, ಗಣಮಕ್ಳ ಪಿಕ್ಚರ್ಗೆ ಹೋಗಿ ಕೋಲಾಟ ಆಡ್ಬೇಕನ? ನೀ ಹೆಣ್ಮಗಳಾರ ಆಗಿದ್ರೆ ಪಿಕ್ಚರ್ ಕರ್ಕೊಂಡು ಹೋಗಿ ಹಿಂದಿನ ಸೀಟ್ನಾಗ ಹಾಕಿ ಡ್ಯಾಂಗ್ತಿದಾರೆ. ನಾನು ಎಲ್ಲ ಬಂದಿಲ್ಲ ಹಾಪ್ಸೋಳಿ ಮಗನ, ನಡೆ. ಭೈ, ನೀವು ನಮ್ ಕಂಪನಿಯಾಗ ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ಜರ ಇಂಗ್ಲಿಷ್ ಬರ್ಬೇಕು. ಬರ್ತಾವಲ್ರಿ, ಹೇಳ್ರಿ ನೋಡೋಣ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಹೂ ಆರ್ ಯು? ಟ್ರೂ ದ ಹೆಡ್ ಮಾಸ್ಟರ್. ಐ ಲವ್ ಯು. ಗುಡ್ ನೈಟ್, ಬಾಯ್. ನಮ್ ಕಂಪನಿ ಮ್ಯಾನೇಜರ್ ನೀವೇ ರೀ? ನಾನೇ ರೀ. ಹಾ ರೀ. ಲೇ, ನಿಮ್ಮ ಅವನ್ ಮಕ್ಳ ಇಬ್ರು ಹೆಣ್ಮಕ್ಳ ಅದಾರ, ಇರಕಿನ ನೀನಾಗ ಸಣ್ಣಕ್ಕೆ ನಾವ ಮದ್ವೆ ಹಾಕನ. ಸರಿ ಅಪ್ಪ, ನಾ ಮದುವೆ ತಗ. ನಾಗಲ್ ಬಿಡ, ನಾ ಲವ್ ಮಾಡಿನ ಒಂದ್ ಹುಡುಗಿನ ಅದ, ಹುಡುಗಿನ ಮದ್ವೆ ನಾನು. ಲೇ, ಇವತ್ತಿನ ಕಾಲದಲ್ಲಿ ಹೋಗಿ ಮಾಡಕ್ ಹೋಗ್ಬಾರ್ಲಿ, ನಿಯತ್ತಾಗಿರಲ್ಲ. ಒಂದ್ ಸ್ವಲ್ಪ ಹೇಳಿದ್ ಮತ್ ಕೇಳ್ರಿ. ಇಲ್ಲ ನೋಡಪ್ಪ, ಕೇಳಂಗಿಲ್ಲ. ನಾ ಲವ್ ಮಾಡಿದ್ ಹುಡುಗಿನ ಹಾಕಿನಿ, ಇಲ್ಲಾಂದ್ರೆ ಮದ್ವಿನಾಗ ನೋಡ. ಅಲೋರಿ ಬೀಗ್ರ, ಇನ್ನೊಂದ್ 4 ದಿನ ಉಳಿದ್ರಿ ನಮ್ ಮಕ್ಳ ಮದ್ವೆ. ಒಂದ್ 2 ದಿನ ಮುಂಚಾಕ್ ಬರ್ಬೇಕು ನೋಡ್ರಿ ನೀವು. ಅಪ್ಪ, ನಿಮ್ ಕಾಲ್ ಬೀಳತ್, ನಮ್ಮ ಅವನ್ ಮಗಳ ಮದ್ವಿ ಮಾಡ ನನಗ. ಯಾಕ್ಲಿ, ಏನತ್ತ? ನಾನ್ ಹುಡುಗಿ ನಮ್ ದೋಸ್ತನ್ ಜೊತೆ ಓಡಿಗಾಳ. ಮಗ, ನಿಂಗ್ ಮದ್ವೆ ಆಗೈತಾ? ಮಗ ಆಗೈತೆ. ಹುಡ್ಗಿ ಜೊತೆನಾ? ನೀನ್ ಹುಡ್ಗನ್ ಜೊತೆ ಆಯ್ತಾರೆ. ನಮ್ಮ ಅತ್ತೆ ಮಗಳದ್ ಹುಡ್ಗನ್ ಜೊತೆ ಆಯ್ತು, ಅದಕ್ಕೆ ಕೇಳ್ದೆ. ನಿನ್ಗೆ ಎಷ್ಟು ಏಜ್ ಈಗ? ನಂಗೆ 17. ಏನು ಓದಿದಿ? SLC ಫೈಲ್. SLC ಫೇಲು. ಮುಂದಕ್ಕೆ ಪಾಸು? ಆಗ್ಲಿ, ಎಕ್ಸಾಮ್ ಕಟ್ಟಿದೀವಿ, ಬರಿಬೇಕು. ಮಾರ್ಚ್ಗೆ. ಯಾಕೆ ಫೇಲ್ ಅದ? ಚೆನ್ನಾಗ್ ಓದ್ಲಿಲ್ಲ. ಯಾಕೆ ಓದ್ಲಿಲ್ಲ? ಪಾಠ ಹೇಳ್ಕೊಡಿಲ್ಲ ಕ್ಲೀನ್ ಆಗಿ. ಕ್ಲೀನಾಗಿ ಪಾಠ ಹೇಳ್ಕೊಡ್ಲಿಲ್ಲ. ಎಲ್ಲಿ ಹೇಳ್ಕೊಡ್ಲಿಲ್ಲ? ಕೃಷ್ಣ ಸ್ಕೂಲ್ ಗುಬ್ಬಿ. ಇವು ಓಪನ್ ಡೈರೆಕ್ಟ್ ಹೇಳ್ಕೊಡ್ಲಿಲ್ಲ. ಇಂಥ ಸ್ಕೂಲ್ ಹಿಂಗೆ ಹೇಳ್ಕೊಡ್ಲಿಲ್ಲ. ಮತ್ತಿಲ್ಲಿ ಓದಕ್ಕೂ ಆಗಲ್ಲ. ನಿಮ್ ಮನೆ ಯಾವ್ದು? ಈ ಮನೆ ಒಳಗಡೆ ಎತ್ಕೊಂಡು ಆಗಿನ ಕಾಲದಲ್ಲಿ ಅಂಬೇಡ್ಕರ್ ಅವರು ಇವರು ದೊಡ್ಡದವರು ಬೀದಿ ದೀಪದ ಕೆಳಗಡೆ ಓದ್ತಾ ಇದ್ರು. ಅಬ್ದುಲ್ ಕಲಾಂ ಅವರು. ಹಂಗಂತ ಈಗಲೂ ಬೀದಿ ದೀಪದಲ್ಲಿ ಓದೋ ಪರಿಸ್ಥಿತಿ ಬಂದ್ಬಿಟ್ಟದೆ. ಬೀದಿ ದೀಪ ಇಲ್ಲ ಅವಕ್ಕೆ ಪಾಪ. ಅವ್ರಿಗಾರು ಬೀದಿ ದೀಪ ಹೋಯ್ತು, ಇಲ್ಲಿ ಬೀದಿ ದೀಪರು ಯಾಕುಟ ಹೋಗ್ಬಿಟ್ಟವೆ.